ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತಿ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 2 months ಆಗೋಯ್ತು ನಾನು ವ್ಲಾಗ್ ಮಾಡಿ. ಕನ್ಸಿಸ್ಟೆಂಟಾಗಿ ಇರಬೇಕು ಅನ್ಕೋತೀನಿ, ಆಗ್ತಾನೇ ಇಲ್ಲ. ನನ್ನ ಎಕ್ಸಾಮ್ಸ್ ಇತ್ತು, ಬ್ಯುಸಿ ಆಗಿಬಿಟ್ಟಿದ್ದೆ. ಎಕ್ಸಾಮ್ಸ್ ಎಲ್ಲ ಮುಗಿಸಿ ಮನೆಗೆ ಬಂದಮೇಲೆ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು, ಅದೂ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಈ ಹಬ್ಬ ಆದಮೇಲೆ ಮೇ ಬಿ ಫ್ರೀ ಆಗ್ತೀನಿ ಅನಿಸುತ್ತೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ನನ್ನ ಅಪ್ಪ ಇಬ್ಬರು ಹಣ್ಣು ಮತ್ತು ಹೂವೆಲ್ಲ ತರೋಕೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡೋದೆಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡು ಹೊರಟೆ. ಆದರೆ ಅಲ್ಲಿ ಹೋಗಿ ಜನ ಎಲ್ಲ ನೋಡಿದ್ಮೇಲೆ ನಾನು ಏನೂ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಅರ್ಥ ಆಯಿತು. ನಾನು ಶಾಪಿಂಗ್ ಮುಗಿಸ್ಕೊಂಡು ಬಂದರೆ ಸಾಕಾಗಿತ್ತು. ನಾ ಹೊರಟಿದ್ದು ದಕ್ಷಿಣ ಕಾಶಿ, ನಮ್ಮ ನಂಜನಗೂಡು. 4:45 ಹೊರಟೆ. ಮನೆಗೆ ರೀಚ್ ಆಗೋದೇ 8:30 ಆಗೋಯಿತು. ಸ್ನಾನ ಮಾಡಿ ಊಟ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 10:30. ಇಷ್ಟು ವರ್ಷ ತುಂಬ ಬೇಗ ಸ್ಟಾರ್ಟ್ ಮಾಡ್ತಿದ್ದೆ ಡೆಕೋರೇಷನ್ ಮಾಡೋಕ್ಕೆ. ಈ ಸತಿ ತುಂಬ ಲೇಟಾಗಿ ಹೋಗಿದೆ. ನೋಡೋಣ ಎಷ್ಟೊತ್ತು ತಗೊಳುತ್ತೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಸೈಡಲ್ಲಿ ಹಾಕ್ತೀನಿ ನೋಡಿ. I made a backdrop using eco-friendly palm leaf plates in less than 2 hours without a backdrop stand. I cut the corners of these plates and got help from my little one to cut corners for around 45 plates. Once all the plates were cut and ready, I added painter's tape or masking tape to the back side as shown here, and added these plates to the wall in a pattern. These are lightweight plates and painter's tape is enough to hold them to the wall. I used paddy thoran and hung it at the top of the backdrop. That's it. The backdrop was ready in less than 2 hours. Here is the final version of how it looks. This backdrop was up for almost 3 days at my home for an event, and ಈ ಒಂದು ವಿಡಿಯೋನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ನನಗಂತೂ ಸಖತ್ ಖುಷಿ ಆಯಿತು. ಕಡಿಮೆ ಟೈಮಲ್ಲಿ ಜಾಸ್ತಿ ಎಫರ್ಟ್ ಹಾಕ್ತೆ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಚೆನ್ನಾಗಿ ಬಂತು ಅಂತ. ಆ್ಯಂಡ್ ದಿಸ್ ಇಸ್ ದ ಸೀರೆ ದಟ್ ಲಕ್ಷ್ಮಿ ಗುಡ್ಸೋಕೆ ಅಂತ ತಂದಿರೋದು. ನನಗೆ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಯೂಶ್ವಲಿ ನಾವು ಹೆಣ್ಮಕ್ಳು ಅಮ್ಮನ ಸೀರೆಗಳ ಮೇಲೆ ಕಣ್ಣು ಹಾಕ್ತಾ ಇರ್ತೀವಿ. ನನಗೆ ಈಗ ಲಕ್ಷ್ಮಿ ಸೀರೆ ಮೇಲೂ ಕಣ್ಣು ಬಿದ್ದೈತೆ. ಹೇಳಿದೆ ಅಲ್ವಾ, ಈ ಸೀರೆ ಮೇಲೆ ನನ್ನ ಕಣ್ಣು ಬಿದ್ದಿದೆ ಅಂತ. ಅದ್ರ ದೃಷ್ಟಿನೇ ಏನೋ ಗೊತ್ತಿಲ್ಲ. ಏನಾಯಿತು ಅಂದರೆ ಹಬ್ಬದ ದಿನ ಲಕ್ಷ್ಮಿ ಗುಡಿಸಿತು ಸೀರೆ. ಪಕ್ಕದಲ್ಲಿ ದೀಪ ಇಟ್ಟಿದ್ರಲ್ಲ, ಆ ದೀಪನ ಕೆಡವಿ ದೀಪದಲ್ಲಿರೋ ಎಣ್ಣೆ ಎಲ್ಲ ಸೀರೆಗೆ ಆಗಿದೆ. ಸದ್ಯ ಅದ್ರ ಬೆಂಕಿ ಏನೂ ಆಗಿಲ್ಲ, ಬರೀ ಎಣ್ಣೆ ಮಾತ್ರ ಸೀರೆ ಮೇಲೆ ಬಿದ್ದಿದೆ. ಹೀಗೆ ಸೀರೆ ಹಾಳು ಮಾಡಿದ್ದೀನಿ. ಅದನ್ನು ಡ್ರೈ ಕ್ಲೀನ್ ಏನಾದರೂ ಮಾಡಿಸಿ ಮುಂದೊಂದು ದಿನ ಈ ಸೀರೆನ ಉಟ್ಕೊಳ್ಳೋ ಆಸೆ ನನಗೂ ಇದೆ.
ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಕೈ ಕಾಲೆಲ್ಲ ಆ್ಯಡ್ ಮಾಡ್ತಿರೋದು ಲಕ್ಷ್ಮಿಗೆ. ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಆ ಕೈ ಚೆನ್ನಾಗಿ ಕೂತ್ಕೋತು. ಆದರೆ ಕಾಲ್ದೇನಿದೆ ಕಾಲ್ಗಳು ಹಾಕೋದು ಅದು ತುಂಬಾ ಟೈಮ್ ತಗೋತು. ಓಕೆ, ನಮ್ಮ ಮನೆ ಲಕ್ಷ್ಮಿ ಇಸ್ ರೆಡಿ. ಇಷ್ಟೆಲ್ಲ ಮಾಡಿ ಮುಗಿಸೋ ತನಕ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಇನ್ನು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಮಲಗೋ ತನಕ 1:30. ಓಕೆ, ಗುಡ್ ಮಾರ್ನಿಂಗ್. ಇದು ಹಬ್ಬದ ದಿನ. ಬೆಳಗ್ಗೆ 5:30 ಒಂದು 4 ಅವರ್ ನಿದ್ದೆ ಆಗಿತ್ತು ಅಷ್ಟೇ ಇವತ್ತು. ಇನ್ನು ಎದ್ದು ಸ್ನಾನ ಮಾಡಿ ಫಟಾಫಟ ಅಂತ ಇರೋ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ತಿತ್ತು, ಎಣ್ಣೆ ಮಾಡ್ಕೊಂಡು ಕೂತಿದ್ವಿ. ಬೋರ್ ಆಗ್ತಿತ್ತು ಅಂತ ಕ್ವಾರಿ ಜಮೀನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅಣ್ಣ
ಜೋಪಾನ. ಏಯ್ ಬಾಂಜು, ಇಲ್ಲಿ ಕರ್ಕೊಂಡು ಬಂದಿರೋದು ಹೆಚ್ಚು. ನೀನು ಅಪ್ಪನ ಫೋಟೋ ತಗೊಳಕ್ಕೆ ಬರ್ಬೇಕಿತ್ತು ನೀನು ಅಂತಿತ್ತು. ನಾನು ಮಗಳಿದ್ರೆ ಫೋಟೋ ತಗೋತಿದ್ಲ ಅನ್ಕೊಳ್ತಿರು. ಒಣಗೋಗೈತಿ ಇವಾಗ. ಹ್ಞೂ ಈ ಐಟ್ ಇರ್ತದೆ. ಆ್ಯಕ್ಚುಲಿ ರಕ್ಷಾಬಂಧನ ಇರೋದು ನಾಳೆ. ಇವತ್ತು ಹಬ್ಬದ ದಿನ ಎಲ್ಲರೂ ಸಿಗ್ತಾರೆ ಅಂತ ಇವತ್ತು ರಾಖಿ ಕಟ್ತಾರೆ. ಇವಾಗ ಮಾಡಿದ್ರು ಇವಿ ಇಟ್ಟು ನೋಡಿ. ಡಯಟ್ ಬೇಗ ತಿನ್ನ. ಹೋಗಿ ಎಲ್ಲ ಆಶೀರ್ವಾದ ಮಾಡಿ. ನನ್ನ ಕಸಿನ್ಸ್ ಎಲ್ಲ ಬಂದಮೇಲೆ ಅವರು ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಟೆಂಪಲ್ಗೆ ಹೋಗಿದ್ವಿ. ನೆಕ್ಸ್ಟ್ ಇಳಿಸ್ಕೊಡ್ತೀನಿ ಇದೆ. ಆಯ್ತು ಒಂದು ವೈಟ್ ಪಾಯಿಂಟ್ ಅದು ಇದು ಮಿತ್ಕತ್ತ ಅಂತ. ಹಾ ಹಿಂಗೆ ಹೋಗೋಣ. Okay, that's it for today's vlog. Thank you for watching.